ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ. ಇವತ್ತೊಂದಷ್ಟು ಬ್ಲೌಸ್ ಕೋಡ್ ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್, ಅದನ್ನು ತೋರಿಸ್ಕೊಳ್ಳೋಣ, ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಫಸ್ಟ್ಗೆ ನಾನು ಆಲ್ರೆಡಿ ಇದೆಲ್ಲ ಶಾರ್ಟ್ಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಈ ರೀತಿ ಕಟ್ ವರ್ಕ್ ಡಿಸೈನ್ ಇಟ್ಟು ಒಂದು ಪೋಟ್ಲಿ ಬಟನ್ ಇಟ್ಟಿದ್ದೀನಿ. ಅಂದರೆ ಅವರೇನು ಚಾಯ್ಸ್ ಮಾಡಿಲ್ಲ, ಡಿಸೈನ್ ನೀವೇ ಸೆಲೆಕ್ಟ್ ಮಾಡಿ ಹಾಕಿ ಅಂತ ಹೇಳಿದರು. ಹಾಗಾಗಿ ಈ ಡಿಸೈನ ನಾನು ಸೆಲೆಕ್ಟ್ ಮಾಡಿದ್ದೀನಿ ನೋಡಿ. ಇದು ಕಾಣಿಸಲ್ಲ, ಈ ಕಡೆ ತೆಗೆದಿರ್ತೀನಿ. ಇದು ಈಗ ನೋಡಿ, ಇದು ಚೆನ್ನಾಗಿ ಕಾಣಿಸುತ್ತೆ. ಇದು ಪೋಟ್ಲಿ ಬಟನ್ ಇಟ್ಟಿದ್ದೀನಿ, ಸಣ್ಣ ಸಣ್ಣದಾಗಿ ರೌಂಡ್ ನೆಕ್ಕಲ್ಲೇ ಮಾಡಿರೋವಂಥದ್ದು. ಇದು ಬಾಕ್ಸ್ ಟೈಪಲ್ಲಿ ಮಾಡ್ತಿದ್ದೆ, ಇದು ರೌಂಡ್ ನೆಕ್ಕಲ್ಲಿ ಇರಲಿ ಅಂತ ಚೇಂಜ್ ಆಗಿರುತ್ತೆ ಅಂದ್ಬಿಟ್ಟು ಬಾಕ್ಸ್ ಟೈಪಲ್ಲಿ ಇಟ್ಟು ಇದು ಸೀರೆ ಕಲರಲ್ಲಿ ಒಂದೊಂದು ಪೋಟ್ಲಿ ಬಟನ್ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಒಂಥರ ಚೆನ್ನಾಗಿದೆ. ಇದ್ರದ್ದು ಶಾರ್ಟ್ಸ್ ವೀಡಿಯೋಲ್ಲಿ ಹಾಕಿದ್ದೀನಿ, ಬೇಕಾದ್ರೆ ಚೆಕ್ ಮಾಡಿ. ಸ್ಲೀವ್ಸ್ ಬಂದ್ಬಿಟ್ಟು ಇಲ್ಲಿ ಕಟ್ ವರ್ಕ್ ಬಂದಿದೆ. ಇಲ್ಲಿ ವಿ ಶೇಪಲ್ಲಿ ಈ ಥರ ಕಟ್ ಮಾಡಿ ಹಾಕಿದ್ದೀನಿ. ಇಲ್ಲಿ ಬಫ್ಫು ಸೀರೆ ಪೀಸಲ್ಲಿ ಬಫ್ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಆಲ್ರೆಡಿ ನಾನು ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಈ ರೀತಿ ಬರುತ್ತೆ ನೋಡಿ, ಈ ರೀತಿಯಲ್ಲಿ ವಿ ಶೇಪಲ್ಲಿ ಬರುತ್ತೆ. ಹಾಕೊಂಡ್ರೆ ಬಫ್ಫು ನೀಟಾಗಿರುತ್ತೆ. ಓಕೆನಾ, ಇದೊಂಥರ ಚೆನ್ನಾಗಿದೆ ಬಫ್ಫು. ಇದು ಅವ್ರಿಗೆ ಇಷ್ಟ ಆಗ್ಬಿಟ್ಟು ಎಲ್ಲ ಸೀರೆಗೂ ಇದೇ ಬಫ್ನೇ ಇಡ್ಸ್ಕೋತಾರೆ. ಹಾಗಾಗಿ ಇದು ಕಾಂಬಿನೇಷನ್ ಬಾರ್ಡ್ರ್ ಇರಲ್ವಲ್ಲ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದನ್ನೇ ಇಟ್ಟೆ. ಅವ್ರು ಎಲ್ಲದಕ್ಕೂ ಇದೆ ಬಾರ್ಡ್ರ್ ಇದ್ದರೂ ಇದೇ ಇಡಿ ಅಂತಾರೆ. ಆದರೆ ಇದ್ರಲ್ಲಿ ಬಾರ್ಡ್ರ್ ಇರಲಿಲ್ಲ, ಆದ್ರೂ ಅದಕ್ಕೆ ಇದನ್ನೇ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಈ ಡಿಸೈನ್ಗೆ ಇದನ್ನು ತುಂಬ ಚೆನ್ನಾಗಿ ಬಂದಿದೆ. ಓಕೆನಾ, ಮತ್ತು ಇದೊಂದು 3 ಬ್ಲೌಸ್ ಬಂದ್ಬಿಟ್ಟು ಒಬ್ಬರದೇನೆ, ಅಂದರೆ ಡಿಸೈನ್ಸ್ ಏನೂ ಇಲ್ಲ, ಸುಮ್ಮನೆ ತೋರಿಸ್ತೀನಿ. ಅಂದರೆ ಡಿಸೈನ್ ಪ್ಯಾಚ್ ವರ್ಕ್ ಗಿಚ್ ವರ್ಕ್ ಏನಿಲ್ಲ, ಹಂಗೆ 3 ಬ್ಲೌಸ್ಗೂ ಒಂದೊಂದು ಡಿಸೈನ್ ಬೇರೆ ಬೇರೆ ಇಟ್ಬಿಡಿ ಅಂತ ಹೇಳಿದರು. ಹಾಗಾಗಿ ಇದು ವಿ ಶೇಪಲ್ಲಿ ಇಟ್ಟಿದ್ದೀನಿ, ಒಂಥರ ಡೈಮಂಡ್ ಶೇಪ್ ಅಂತಾರೆ ಆ ಥರ. ಇದು ಆ್ಯಕ್ಚುಲಿ ಮೈಸೂರು ಸಿಲ್ಕ್ ಸ್ಯಾರಿ ಅನ್ಕೋತೀನಿ. ಸೀರೆ ಕೊಟ್ಟಿಲ್ಲ ಅವರು, ಬ್ಲೌಸ್ ಮಾತ್ರ ಕೊಟ್ಟಿದ್ದಾರೆ. ಡಬಲ್ ಬಾರ್ಡ್ರ್ ಬಂದಿದೆ ನೋಡಿ, ಮ್ಯಾಂಗೋ ಡಿಸೈನ್ ಇದೆ. ಹಾಗಾಗಿ ಅದು ಡಬಲ್ ಬಾರ್ಡರ್ ಇಲ್ಲಿವರೆಗೂ ಬಂದಿದೆ ನೋಡಿ. ಇಲ್ಲಿ ಡಿಸೈನ್ ಅರ್ಧ ಕಟ್ಟೆ ಆಗಿದೆ. ಈ ಥರ ಸ್ಲೀವ್ಸ್, ಮಾಮೂಲಿ ಸ್ಲೀವ್ಸ್ ಇಟ್ಟಿದ್ದೀನಿ, ಟ್ಯಾಗ್ ಇಟ್ಟಿದ್ದೀನಿ. ಮಾಮೂಲಿ ಇದಕ್ಕೆ ವಿ ಶೇಪು, ಅಂದರೆ ಈ ಥರ ವಿ ಥರ ಬಂದು ಸ್ಟಿಚಿಂಗ್ ಮಾಡಿದ್ದೀನಿ ಅಷ್ಟೇ, ಪ್ಯಾಚ್ ವರ್ಕ್ ಏನು ಮಾಡಿದೆ. ಓಕೆನಾ, ಮತ್ತು ಇದು ಅವ್ರದ್ದೇ ಒಬ್ಬರದ್ದೇನೆ ಹೇಳಿದ್ನಲ್ಲ, ಇದು ಮೂರಕ್ಕೂ 3 ಥರ ಡಿಸೈನ್ ಮಾಡಿ ಅಂತ ಹೇಳಿದರು. ಇದು ಬಾಕ್ಸ್ ಟೈಪಲ್ಲಿ ಇಟ್ಟಿದ್ದೀನಿ, ಮಾಮೂಲಿ ಬಾಕ್ಸ್ ಟೈಪಲ್ಲಿ ಇಟ್ಟು ಇನ್ನೇನಿಲ್ಲ ಡಿಸೈನ್ ಅಷ್ಟೇ. ಟ್ಯಾಗ್ ಇಡಬೇಕು, ಮರ್ತುಬಿಟ್ಟಿದೆ, ಅದೊಂದು ಅಟ್ಯಾಚ್ ಮಾಡಬೇಕು. ಮತ್ತು ಇದು ಬಂದ್ಬಿಟ್ಟು ಪಾಟ್ ನೆಕ್ಕಲ್ಲಿ ಇಟ್ಟಿದ್ದೀನಿ. ಒಂದು ಏನಾದರೂ ಬೇರೆ ಬೇರೆ ಡಿಸೈನಲ್ಲೇ ಇಡಿ ಅಂತ ಹೇಳಿದರು. ಇದನ್ನು ಸ್ವಲ್ಪ ಪಾಟ್ ನೆಕ್ ಡಿಸೈನಲ್ಲಿ ಇಟ್ಟಿದ್ದೀನಿ. ಅಕಸ್ಮಾತ್ ಅವ್ರಿಗೆ ಏನಾದರೂ ಲೇಸ್ ಇಟ್ಕೊಡಿ ಅಂದರೆ ಇಟ್ಕೊಡ್ತೀನಿ, ಇಲ್ಲ ಹೀಗೆ ಇರಲಿ ಅಂದರೆ ಹೀಗೆ ಇರಲಿ ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಈ ರೀತಿ ಇದಕ್ಕೇನು ಜಾಸ್ತಿ ಡಿಸೈನ್ ಮಾಡಿಲ್ಲ. ಡಿಸೈನ್ ಏನು ಬೇಡ, ಸಿಂಪಲಾಗಿ ಬೇಕು ಅಂದರೆ ಈ ಥರ ಸಿಂಪಲಾಗಿ ಡೋರಿ ಬಾರ್ಡ್ರ್ ಮಿಕ್ಕಿತ್ತಲ್ಲ, ಆ ಬಾರ್ಡ್ರನ್ನೇ ಈ ಥರ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ಓಕೆನಾ, ಇದು ಒಬ್ಬರದೇನೆ 3 ಬ್ಲೌಸು. ಇದು 4 ಇನ್ನೂ ಒಂದು ಬ್ಲೌಸ್ ಇದೆ, ಅದು ಆಲ್ರೆಡಿ ಅಂಗಡಿಲಿದೆ. ಅದು ಆಲ್ರೆಡಿ ಅದೇನೂ ಇಲ್ಲ, ಬರೀ ಪೈಪಿಂಗ್ ಇಟ್ಟಿದ್ದೀನಿ ಅಷ್ಟೇ. ಇದು ಸ್ವಲ್ಪ ಡಿಸೈನ್ಸ್ ಮಾಡಿರೋದ್ರಿಂದ ತೋರಿಸ್ತಾ ಇದ್ದೀನಿ. ಇದೆಲ್ಲ ಒಬ್ಬರದೇನೆ ನೋಡಿ. ಇದಕ್ಕೆ ಈ ಥರ ಪ್ಯಾಚಿಂಗು ಕೊಟ್ಟು ಇಲ್ಲಿ ಪ್ಯಾಚ್ ಕೊಟ್ಟಿದ್ದೀನಿ, ಇದಕ್ಕೆ ಡೋರಿ ಇಟ್ಟಿದ್ದೀನಿ, ಮತ್ತು ಇದಕ್ಕೆ ಪೈಪಿಂಗ್ ಎಲ್ಲ ಇಟ್ಟಿದ್ದೀನಿ. ಇದು ಸೀರೆ ಪೀಸಲ್ಲಿ ಪೈಪಿಂಗು ಈಗ ಬಂದಿದೆ. ಕಟ್ಟಿಂಗು ಈ ಕಡೆನೂ ಬಂದಿದೆ, ಈ ಥರ ಬಂದಿದೆ. ಮತ್ತು ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಪ್ಯಾಚ್ ಕೆಳಗಡೆ ಬಾರ್ಡ್ರದ್ದೇ ಇದ್ರ ಬಾರ್ಡ್ರನ್ನ ಅಟ್ಯಾಚ್ ಮಾಡಿದ್ದೀನಿ. ಒಂಥರ ಚೆನ್ನಾಗಿದೆ ನೋಡೋಕ್ಕೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ತೆಗೆದುಬಿಡ್ತೀನಿ ನೋಡಿ, ಈ ರೀತಿ ಬಂದಿದೆ ಡಿಸೈನ್. ಆಮೇಲೆ ಉದ್ದ ಸ್ಲೀವ್ಸ್ ಇವ್ರದ್ದು, ಹಾಗಾಗಿ ಸ್ವಲ್ಪ ಬಟ್ಟೆಗೆ ಸಾಲ್ಟೇಜ್ ಆಯಿತು. ಆದರೆ ಇನ್ನೇನು ಮಾಡೋದು, ಅಡ್ಜಸ್ಟ್ ಮಾಡಿದ್ದೀನಿ ನೋಡಿ. ಈ ರೀತಿ ಬಂದಿದೆ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇದು ಒಂಥರ ಇದು ಪ್ಯಾಚ್ ವರ್ಕು, ಈ ಕಡೆ ತಗೊಂಡು ಎಕ್ಸ್ಟ್ರಾ ಪೀಸ್ ಕೊಟ್ಟು ಇದು ಬೋಟ್ ನೆಕ್ಕಲ್ಲಿ ಸ್ಟಿಚ್ ಮಾಡಿರುವಂಥದ್ದು. ಈ ರೀತಿ ಬಂದಿದೆ. ಓಕೆನಾ, ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಮತ್ತು ಇದೊಂದು ಡಿಸೈನು, ಇದು ಬಂದ್ಬಿಟ್ಟು ವಿ ನೆಕ್ ಡಿಸೈನು, ವಿ ನೆಕ್ಕು ಮತ್ತು ಬೋ ಇಟ್ಟಿದ್ದೀನಿ. ಇದಂತೂ ತುಂಬ ಚೆನ್ನಾಗಿ ಬಂದಿದೆ. ಗುಂಡುಗಳು ಇಟ್ಟಿದ್ದೀನಿ, ಪೋಟ್ಲಿ ಬಟನ್ ಇಟ್ಟಿದ್ದೀನಿ. ಇದಕ್ಕೆ ಬಫ್ ಬೇಕು ಅಂತ ಹೇಳಿದ್ರು, ಬಫ್ಗೆ ನೆಟ್ ಹಾಕಿಲ್ಲ, ಸಿಂಪಲಾಗಿ ಬಫ್ ಇಟ್ಟಿದ್ದೀನಿ. ಅಂದರೆ ಈ ಸೀರೆಗೆ ತೆಳ್ಳಗಿದೆಯಲ್ಲ, ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಬಫ್ ಹೇಳಿದ್ರು ಅವರು, ಹಾಗಾಗಿ ಬಫ್ ಇಟ್ಟಿದ್ದೀನಿ. ವಿ ನೆಕ್, ಇದು ವಿ ನೆಕ್ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಬೋ ಇಟ್ಬಿಟ್ಟು ಈ ಥರ ಟ್ಯಾಗ್ ದಾರ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ದಾರ ಇಡಬೇಕು, ಅದು ಬಟ್ಟೆ ಸಾಕಾಗಿಲ್ಲ. ಅವ್ರೇನಾದ್ರು ಬೇಕು ಅಂದರೆ ರೆಡಿಮೇಡ್ ತಂದು ಇಟ್ಕೊಡ್ತೀನಿ. ಬೇಕು ಟ್ಯಾಗ್ ಅಂದರೆ ಇಟ್ಕೊಡ್ತೀನಿ. ಟ್ಯಾಗ್ ಇಟ್ಟರೆ ಏನಪ್ಪ ಅಂದರೆ ಸ್ವಲ್ಪ ಜಾರೋದು ಇರೋದಿದ್ರೆ ಅವಾಯ್ಡ್ ಆಗುತ್ತೆ ಅಂತ ಅಷ್ಟೇ. ಅದಕ್ಕೋಸ್ಕರ ಈ ರೀತಿ ಬಂದಿದೆ. ಮುಂದೆ ಏನು ಮಾಮೂಲಿ ವಿ ನೆಕ್ಕಲ್ಲೇ ಈ ರೀತಿ ಇದೆ. ಓಕೆನಾ, ಈ ರೀತಿ ಬಂದಿದೆ. ಇದು ವಿ ನೆಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ, ವಿ ನೆಕ್ ಡಿಸೈನ್. ಓಕೆನಾ, ಇಲ್ಲೊಂದು ಬಟನ್ ಇಡಬೇಕು, ಇಲ್ಲೊಂದು ಬಟನ್ ಸ್ಟಿಚ್ ಮಾಡಬೇಕು. ಮತ್ತು ಇದು ಬಂದ್ಬಿಟ್ಟು ಇದು ಬೋಟ್ ನೆಕ್ ಡಿಸೈನ್. ಇವ್ರದ್ದು 3 ಬೋಟ್ ನೆಕ್ ಆಗಿರೋದನ್ನ ಕಟ್ಟಿಂಗ್ ವಿಡಿಯೋನೂ ಹಾಕಿದ್ದೀನಿ, ಚೆಕ್ ಮಾಡಿ. ಈ ರೀತಿ ಒಂದು ಬಟರ್ಫ್ಲೈ ಇಟ್ಟಿದ್ದೀನಿ, ಇಲ್ಲೊಂದು ಬಟನ್ ಇಡಬೇಕು ನೋಡಿ. ಅದರಲ್ಲೇ ಸುಮ್ಮನೆ ಸಿಂಪಲಾಗಿ ಒಂದು ಬಟರ್ಫ್ಲೈ ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಬಟರ್ಫ್ಲೈ. ಮತ್ತು ಇದು ಬೋಟ್ ನೆಕ್ ಡಿಸೈನೇ. ಓಕೆನಾ, ಈ ಥರ ಬಂದಿದೆ. ಒಂಥರ
ಬಾಕ್ಸ್ ಟೈಪಲ್ಲಿ, ಬಾಕ್ಸ್ ಎಲ್ಲ ಇಲ್ಲಿ ರೌಂಡ್ ಬಂದಿದೆ, ಇಲ್ಲಿ ಬಾಕ್ಸ್ ಟೈಪಲ್ಲಿ ಬಂದಿದೆ, ಮಾಮೂಲಿ ಮೇಲ್ಗಡೆ ಬಂದಿದೆ. ಓಕೆನಾ. ಈ ರೀತಿ ಇದು ರೆಡಿ ಮಾಡಿದ್ದೀನಿ. ಇದು ಹೇಳಿದ್ನಲ್ಲ, ಇದು 4 ಬ್ಲೌಸು ಒಬ್ಬರದೇನೆ. ಈ ರೀತಿ ಆಯಿತು. ಇದು ಒಂದು ಡಿಸೈನು. ಇದು ಆ್ಯಕ್ಚುಲಿ ಆ್ಯಕ್ಚುಲಿ ಮುಂದೇನೂ ಬೇಕಾಗಿತ್ತಂತೆ ಈ ಶೇಪ್ ಅವ್ರಿಗೆ, ಆದರೆ ಅವರು ನನಗೆ ಹೇಳಲಿಲ್ಲ. ನಾನು ಹೇಳ್ದಾಗ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಹೇಳಿ? ಅಟ್ಲೀಸ್ಟ್ ಮುಂದೆ ಹೇಗೆ ಬಂದೈತೆ, ಹಿಂದೇನು ಹಾಗೆ ಬರಬೇಕು ಅಂತಂದರೆ ನಮಗೆ ಗೊತ್ತಾಗುತ್ತೆ. ಅವ್ರೇನೂ ಹೇಳಲಿಲ್ಲ. ನಾನು ಮುಂದೆಗೆ ಇಟ್ಟಿಲ್ಲ, ಹಿಂದೆಗೆ ಮಾತ್ರ ಇಟ್ಟಿದ್ದೀನಿ. ಈ ಥರ ಪೈಪಿಂಗ್ ಕೊಟ್ಟಿದ್ದೀನಿ ವೈಟ್ ಕಲರಲ್ಲಿ, ಯಾಕೆಂದರೆ ಇದು ವೈಟ್ ಕಲರು ಇದ್ದಿದ್ದೆಲ್ಲ ಬುಟೀಸು, ಅದಕ್ಕೋಸ್ಕರ ವೈಟ್ ಕಲರಲ್ಲಿ ಎಕ್ಸ್ಟ್ರಾ ಪೀಸ್ ತೊಗೊಂಡು ಕೊಟ್ಟಿರೋದು. ಈ ರೀತಿ ರೆಡಿ ಮಾಡಿದ್ದೀನಿ. ಮತ್ತು ಇದು ಬಂದುಬಿಟ್ಟು ಮುಂದೆಗೂ ಪೈಪಿಂಗ್ ಕೊಟ್ಟಿದ್ದೀನಿ. ಆದರೆ ಅದೇ ಮುಂದೆಗೂ ಅವ್ರಿಗೆ ಸೇಮ್ ಈ ಥರ ಬೇಕಾಗಿತ್ತು ಅಂತ ಸ್ಟಿಚ್ ಮಾಡಿಬಿಟ್ಟಿದ್ದೆ ನಾನು ಆಲ್ರೆಡಿ. ಅವ್ರು ಆಮೇಲೆ ಹೇಳಿದ್ರು ಮುಂದೆನೂ ಬೇಕಾಗಿತ್ತು ನಮಗೆ ಅಂತ. ನಾನು ಹೇಳಿದೆ ಅವ್ರಿಗೆ, ಅಟ್ಲೀಸ್ಟ್ ಹಿಂದೆ ಹೇಗಿದೆಯೋ ಮುಂದೆನೂ ಅದೇ ರೀತಿ ಬೇಕು ಅಂತ ನಮಗೊಂದು ಇನ್ಫಾರ್ಮ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಕೆಲವ್ರು ಮುಂದೆ ಇಡ್ಸ್ಕೊಳ್ಳಲ್ಲ, ಹಂಗಾಗಿ ನಾವು ಮುಂದೆ ಆ ಥರ ಇಡೋಕ್ಕೆ ಹೋಗೋದಿಲ್ಲ. ಹಂಗೆ ಹೇಳಿ ಬೇಜಾರು ಮಾಡಿಕೊಂಡ್ರು, ನಾನೇನು ಮಾಡೋಕ್ಕಾಗಲ್ಲ. ಅವ್ರು ಹೇಳ್ಬೇಕಲ್ವ, ಇನ್ಫಾರ್ಮ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಹೇಳ್ದೋದ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಲ್ವಾ? ನಿಮಗೆ ಇದರಲ್ಲಿ ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಬೇರೆ ಬೇರೆ ಡಿಸೈನ್ ಸ್ಟಿಚ್ ಮಾಡ್ತಾ ಇದ್ದೀನಿ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇನ್ನೂ ಮಾಮೂಲಿ ಬ್ಲೌಸ್ದೇನು ನಾನು ಅದಕ್ಕೆ ತೋರಿಸಿಲ್ಲ, ಅದೆಲ್ಲ ಮಾಮೂಲಿದು. ಇನ್ನೂ ಪ್ಲೇನ್ ಬ್ಲೌಸ್ ಎಲ್ಲ ಈಸ್ಕೊಂಡು ಹೋಗ್ತಾ ಇರ್ತಾರೆ, ಹಾಗಾಗಿ ಇದು ಡಿಸೈನ್ ಬ್ಲೌಸ್ ಆಗಿರೋದ್ರಿಂದ ತೋರಿಸ್ದೆ. ನಾನು ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡಬೇಕು, ಇನ್ನೂ 2-3 ಕೊಟ್ಟಿದ್ದಾರೆ. ಅದು ಆಮೇಲೆ ವರ್ಕ್ ಮಾಡೋದಿದೆ, ಅವೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.